ಎಲ್ಲ ನನ್ನ ರೈತ ಬಾಂಧವರಿಗೆ ಅನಂತ ನಮಸ್ಕಾರಗಳು. ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಸುಧಾ ಕೇಳಿಸ್ಕೊಳ್ಳಿ. ಹೋರಾಟಗಾರರು, ರೈತ ಬಾಂಧವರು ಪ್ರತಿಯೊಬ್ಬರು ಸುಧಾ ಧ್ವನಿಯನ್ನು ಎತ್ತಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಸೊ ನಮಗೆ ಸ್ವಾತಂತ್ರ್ಯ ಬತ್ತು ಅಂತ ಹೇಳ್ತಾರೆ, ನಿಜವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಓಕೆ, ಏನು ಈ ರಾಜಕೀಯ ಏನಿದೆ, ಸೊ ಸಂವಿಧಾನ ಏನು ಹೇಳುತ್ತೆ ಅಂದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂಥದ್ದು ಸೊ ಈ ಪ್ರಜಾಪ್ರಭುತ್ವ. ಆದರೆ ಜನರ ಒಪಿನಿಯನ್ನ ತೆಗೆದುಕೊಂಡು ಯಾವುದೇ ಒಂದು ಕೆಲಸನ ಮಾಡಬೇಕು. ಅದೇ ಯಾವುದೇ ರಾಜಕಾರಣಿಗಳು ಓಕೆ ಯಾವುದೇ ಒಂದು ಮಾಡಬೇಕಂದ್ರೆ ಜನರನ್ನು ಅಭಿಪ್ರಾಯ ತೆಗೆದುಕೊಂಡು ಯಾವುದನ್ನು ಮಾಡೋದಿಲ್ಲ. ಅವ್ರು ಬೇಕು ಅನ್ಸೋದನ್ನು ಮಾಡ್ತಾ ಹೋಗ್ತಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಒಂದು ನಿರ್ಧಾರ, ಹೆಚ್ಚು ಕಮ್ಮಿ ಒಂದು 4,000 ರೈತರು ಬೀದಿಗೆ ಬರ್ತಾ ಇದ್ದಾರೆ. ಸೊ ಇವತ್ತು 1 ಎಕರೆಗೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಈ ದುಡ್ಡು ಅನ್ನೋದು ಬಂದಾಗ ಮನಸ್ಸು ಸುಮ್ಮನೆ ಇರೋದಿಲ್ಲ. ಓಕೆ, ಒಂದು ಕಾರ್ ತೆಗೆದುಕೊಳ್ಳೋಣ, ಓಕೆ ಜೋರಾಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋಣ, ಓಕೆ ಸೊ ಇಲ್ಲಾಂದರೆ ತೊಗೊಂಡೋಗಿ FT ಗಿಡೋಣ. ಸೊ ಈ ಥರ ಮಾಡ್ತಾ ಹೋಗ್ತಾರೆ. ಒಂದು 3-4 ವರ್ಷ ಆಗೋಷ್ಟೊಳಗೆ ಆ ದುಡ್ಡು ಖಾಲಿ ಆಗಿಬಿಡುತ್ತೆ. ಮಗಳಿಗೆ ಒಂದು ಒಳ್ಳೆ ಮದುವೆ ಮಾಡೋಣ, ಮಗನಿಗೊಂದು ಒಳ್ಳೆ ಮದುವೆ ಮಾಡೋಣ ಅಂತ ಹೇಳಿ ದುಡ್ಡು ಖಾಲಿ ಆಗಿಬಿಡುತ್ತೆ. ಖಾಲಿ ಆದಾಗ ಇವ್ರ ಪರಿಸ್ಥಿತಿ ಏನಾಗಬೇಕು? ಓಕೆ, ಇವತ್ತು ಎಷ್ಟೋ ಜನ ಎಷ್ಟೋ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಓಕೆ, ರೈತರದ್ದು ಜಮೀನನ್ನು ಇಟ್ಕೊಂಡಿದ್ದಾರೆ. ಸೊ ಯಾಕೆ ಇದು ಅಲ್ಲಿನ ರೈತರಿಗೆ ಯೂಸ್ಫುಲ್ ಆಗಬೇಕು? ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ, ಓಕೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಂದಾಗ, ಓಕೆ ಅಲ್ಲಿಗೆ ಬೇಕಾದಂಥ ಸ್ಕಿಲ್ ವರ್ಕರು ಬೇಕಾಗತ್ತೆ. ಇವ್ರ ಹತ್ರ ಆ ಸ್ಕಿಲ್ ಇರೋದಿಲ್ಲ. ಸ್ಕಿಲ್ ಇಲ್ಲ ಅಂದಾಗ ಆ ಕೆಲಸಕ್ಕೆ ಅವ್ರನ್ನ ತೆಗೆದುಕೊಳ್ಳೋದಿಲ್ಲ. ಓಕೆ, ಸೆಕ್ಯೂರಿಟಿ ಗಾರ್ಡ್ ಅಂದರೆ ಇವತ್ತು ಮಾಲೀಕ ಆದನು ನಾಳೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾನೆ. ಇದೆಂಥ ಪರಿಸ್ಥಿತಿ! ಇವು ದೇವನಹಳ್ಳಿ ಹತ್ರ ನೋಡ್ಬೋದು. ಇವತ್ತು ಭಾಳಷ್ಟು ಜನ ಅವ್ರ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ. ಇರೋದನ್ನು ಕಳ್ಕೊಂಡು ಇವತ್ತು ಎಷ್ಟೋ ಜನ ಫುಟ್ಪಾತ್ಗೆ ಬಂದಿದ್ದಾರೆ. ಅದೇ ಥರ ಇವತ್ತು ಬಿಡದಿ ಟೌನ್ಶಿಪ್ಪಲ್ಲಿ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಓಕೆ ಇದು ಆಗಬಾರ್ದು. ಆ ಥರ ಗ್ರೋತ್ ಮಾಡ್ತೀನಿ ಅಂದರೆ ಬೇಜಾನ್ ಜಾಗಗಳಿದೆ. ಬೀದರು, ರಾಯಚೂರು, ಓಕೆ ಈ ಕಡೆ ಬತ್ತು ಅಂದರೆ ಕೊಪ್ಪಳ, ಈ ಕಡೆ ಬತ್ತು ಅಂದರೆ ಡೆವಲಪ್ಮೆಂಟೇ ಇಲ್ಲ. ಅದೇ ಡೆವಲಪ್ಮೆಂಟನ್ನು ಈ ಕಡೆ ಭಾಗದಲ್ಲಿ ಮಾಡಿ ಅಲ್ಲಿ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ. ಓಕೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಓಕೆ, ಒಂದಷ್ಟು ಜನ ಜೀವನನ ಕಟ್ಕೋತಾರೆ. ಇವತ್ತು ಎಲ್ಲ ಯಾವ್ಯಾವ ಸ್ಟೇಟ್ಗಳಿದೆ ಎಲ್ಲ ಸ್ಟೇಟರು ಬಂದು ಬೆಂಗಳೂರಿಗೆ ತುಂಬ್ತಾ ಇದ್ದಾರೆ. ಪರಿಸ್ಥಿತಿ ಏನಾಗಬೇಕು? ಓಕೆ, ಆವಾವ ರಾಜ್ಯದಲ್ಲಿ ಆವಾವ ಜಿಲ್ಲೆಗಳಲ್ಲಿ ಗ್ರೋತನ್ನು ಮಾಡಿದ್ರೆ ಅಲ್ಲಿರೋ ಜನಗಳು ಅಲ್ಲೇ ಉದ್ಯೋಗನ ಮಾಡ್ತಾರೆ. ನೀವು ಎಲ್ಲರನ್ನೂ ಎಲ್ಲ ಗ್ರೋತನ್ನು ನೀವು ಬೆಂಗಳೂರಲ್ಲೇ ನೀವು ಮಾಡಿದ್ದೇ ಆದಲ್ಲಿ, ಓಕೆ ಎಲ್ಲರೂ ಜನ ಬಂದು ಇಲ್ಲೇ ಸೇರಿದ್ದೇ ಆದಲ್ಲಿ, ಓಕೆನಾ, ಎಲ್ಲೇ ಆಗುತ್ತೆ? ಅಲ್ಲಿರೋ ರಾಜ್ಯಕ್ಕೆ ಅಲ್ಲೇ ನೀವು ಓಕೆ ಗ್ರೋತನ್ನು ಮಾಡಿ. ಖಂಡಿತವಾಗಿಯೂ ಇವತ್ತು ಒಂದು 4,000 ಜನ ಬೀದಿಗೆ ಬರೋದಂತೂ ಗ್ಯಾರಂಟಿ. ಫಲವತ್ತಾದ ಭೂಮಿ, ಓಕೆ ಭೂಮಿ ಇದ್ದರೆ ಅವ್ರಿಗೊಂದು ಧೈರ್ಯ, ನಂದು ಜಮೀನಿದೆಯಪ್ಪ ಅಂತ. ಎಲ್ಲ ಕಳ್ಕೊಂಡು ಎಲ್ಲ ಹೋಗ್ತಾರೆ. ನಿಮ್ದೆಲ್ಲ ಕಮರ್ಷಿಯಲ್ ಮೇಲೆ ಒಳಗಡೆಗೂ ಕೂರೋದಿಲ್ಲ. ಅಲ್ಲಿ ಎಲ್ಲ ಸೆಕ್ಯೂರಿಟಿ ಬ್ಯಾಗ್ ಹಾಕೊಂಡು ಹೋಗಮ್ಮ ಅಂತ ಆಚೆ ಕಳಿಸ್ತಾ ಇರ್ತಾರೆ. ಇವತ್ತು ಒಂದು 40-50 ಜನಕ್ಕೆ ಯೂಸ್ಫುಲ್ ಆಗ್ಬೋದು. ಓಕೆ, ದುಡ್ಡಿರೋರು ದುಡ್ಡು ಮಾಡ್ತಾರೆ ಹೊರ್ತು ಅಲ್ಲಿನ ಬಡವರು ಮಾತ್ರ ಬೀದಿಗೆ ಬರೋದು ಗ್ಯಾರಂಟಿ. ಹಾಗಾಗಿ ಓಕೆ ಪ್ರತಿಯೊಬ್ಬರು ಹೋರಾಟಗಾರರು
ಓಕೆ, ಕೈಯನ್ನು ಜೋಡಿಸ್ಬೇಕು, ಪ್ರತಿಯೊಬ್ಬರು ಸುಧಾ ಮಾತಾಡಬೇಕು. ಓಕೆ, ಈ ಪ್ರಾಜೆಕ್ಟು ನಡಿಬಾರ್ದು. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ 80% ಜನ ಇದಕ್ಕೆ ಒಪ್ಪಿದ್ದಾರೆ ಅಂತ. ಅಲ್ಲೆಲ್ಲ ಹೋಗಿ ರಿಯಾಲಿಟಿನ ಚೆಕ್ ಮಾಡಿದಾಗ ಓಕೆ, ಯಾರೋ ನಾನು ನೋಡ್ಕೆ ಒಬ್ರು ಇಬ್ರು ನಾನು ಕೊಡ್ತೀನಿ ಅಂತ ಬಂದಿದ್ದಾರೆ. ಅದೇ ಅವ್ರು ದುಡ್ಡು ಕೊಟ್ಟು ಹೇಳಿಸ್ತಾ ಇದ್ದಾರೋ ಸ್ವಂತವಾಗಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ 90%ಗೂ ಅಧಿಕ ಮಂದಿ ನಾವ್ಯಾರು ಜಮೀನನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಿಟಿಷರು ಏನು ಮಾಡಿದ್ರು ಅದನ್ನು ಈಗ ಈ ಕಾಂಗ್ರೆಸ್ ಸರ್ಕಾರ ಇವರು ಮಾಡಕ್ಕೆ ಹೊಟ್ಟಿದ್ದಾರೆ. ಸೊ ಇಲ್ಲಿ ಜನಗಳು ಬುದ್ಧಿ ಕಲಿಬೇಕು. ನಮ್ಮನ್ನು ನಾವು ಮಾರ್ಕೋತಾ ಇದ್ದೀವಿ. ಕೊಡೋ 1,000 2,000 ದುಡ್ಡಿಗೆ ನಮ್ಮನ್ನು ಮಾರ್ಕೊಂಡು ನೀವು ಓಟ್ ಹಾಕಿದ್ದೀರಲ್ಲ, ಆ ಓಟಿನ ಪರಿಣಾಮ ಇವತ್ತು ಅವ್ರ ಮನೆ ಬಾಗ್ಲಿಗೆ ಬಂದಿದೆ. ನಾಳೆ ದಿನ ನಮ್ಮನೆ ನಿಮ್ಮ ಮನೆ ಬಾಗ್ಲಿಗೂ ಸಹ ಬರುತ್ತೆ. ಈ ಫ್ರೀ ಭಾಗ್ಯಗಳು ಕೊಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಇವತ್ತು ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ಗೊತ್ತಾ? ಫ್ರೀ ಭಾಗ್ಯಗಳಿಂದ ಇವತ್ತು ಕರೆಂಟ್ ಬಿಲ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಜಾಸ್ತಿ ಆಗಿದೆ. ಓಕೆ, ಒಂದಕ್ಕೆ ಡಬಲ್ ಬರ್ತಾ ಇದೆ. ಓಕೆ, ಬಸ್ ಚಾರ್ಜು ಒಂದು ಏರಿಯಾದಿಂದ ಒಂದು ಸ್ಟಾಪಿಂದ ಸ್ಟಾಪ್ಗೆ ದುಡ್ಡು ಜಾಸ್ತಿ ಆಗಿದೆ. ಸೊ ನೀವೇನಾದ್ರು ಸೈಟದು ಓಕೆ ಮನೆ ಅಗ್ರಿಮೆಂಟ್ ಮಾಡಿಸ್ತೀನಿ ಅಂದರೆ ಓಕೆ 3 ಪಟ್ಟು 4 ಪಟ್ಟು ಜಾಸ್ತಿ ಆಗಿದೆ. ಇನ್ನು ಸೈಟು ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ ಅಂದರೆ 5 ಲಕ್ಷ 10 ಲಕ್ಷ ಜಾಸ್ತಿ ಆಗಿದೆ. ನೀವು ಎಲ್ಲದು ನೋಡಿ ಬರೀ ದುಡ್ಡೇ. ಇವತ್ತು 10,000 15,000 20,000 ರೂಪಾಯಿ ದುಡಿಯೋನು ಏನನ್ನು ಮಾಡೋಕ್ಕಾಗತ್ತೆ? ಅದಕ್ಕೆ ಅರ್ಥ ಮಾಡ್ಕೋಬೇಕು. ಸೊ ನಾವು ಉತ್ತಮವಾದಂಥ ವ್ಯಕ್ತಿನ ಓಕೆ ನಾವು ಆಯ್ಕೆ ಮಾಡಬೇಕಾಗತ್ತೆ. ತುಂಬ ಇಂಪಾರ್ಟೆಂಟು. ಓಕೆ, ಒಂದು ಅದ್ಭುತವಾದಂಥ ಸಂವಿಧಾನವನ್ನು ಸೊ ಅಂಬೇಡ್ಕರ್ ಸಾಹೇಬರು ಕೊಟ್ಬಿಟ್ಟು ಹೋಗಿದ್ದಾರೆ ನಮ್ಮೆಲ್ಲರಿಗೂ ಸುಧಾ. ಆ ಸಂವಿಧಾನವನ್ನು ನಾವು ತಿಳ್ಕೊಬೇಕಾಗತ್ತೆ. ಓಕೆನಾ? ಹಾಗಾಗಿ ಉತ್ತಮವಾದಂಥ ಪ್ರಜೆಗೆ ನಾವು ಓಟನ್ನು ಹಾಕಬೇಕಾಗತ್ತೆ. ಇವತ್ತು ಯಾವುದೇ ನೀವು ರಾಜಕಾರಣಿಗಳು ತೆಗೆದು ನೋಡಿ, ಇಂಡಸ್ಟ್ರಿ ಇತಿಹಾಸ ತೆಗೆದು ನೋಡಿ. ಓಕೆ, ಅವನು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಅವನ ಆಸ್ತಿ ಎಷ್ಟಿತ್ತು, ಎಲೆಕ್ಷನ್ ಬಂದಾದ್ಮೇಲೆ ಅವನ ಆಸ್ತಿ ಎಷ್ಟಾಗಿದೆ ಅಂತ. ಇವತ್ತು ಏನು ಇಲ್ದಂಥ ವ್ಯಕ್ತಿ ಓಕೆ 1 ಕೋಟಿ 2 ಕೋಟಿ 50 ಕೋಟಿ 100 ಕೋಟಿ 1000 ಕೋಟಿ 1500 ಕೋಟಿ ಇಷ್ಟು ದುಡ್ಡನ್ನು ಮಾಡಿದ್ದಾರೆ. ಓಕೆ, 20 ವರ್ಷ 30 ವರ್ಷ ಜರ್ನಿಲಿ ಇಷ್ಟು ದುಡ್ಡು ಎಲ್ಲಿಂದ ಮಾಡೋಕ್ಕಾಗುತ್ತೆ? ಓಕೆ, ಇವತ್ತು ಒಬ್ಬ MLA ಆದರೆ ಎಷ್ಟು ಕೊಡ್ತಾರೆ ಸಂಬಳ? 1 ಲಕ್ಷ 2 ಲಕ್ಷ 5 ಲಕ್ಷ. ಓಕೆ, 20 ವರ್ಷಕ್ಕೆ ಎಷ್ಟಾಯಿತು? 5 ಲಕ್ಷ ಅವ್ರು ದುಡಿದ್ರೆ 1 ಕೋಟಿ 2 ಕೋಟಿ ಮುಗ್ದೋಯ್ತು ಅಷ್ಟೇ. ಇವತ್ತು ಅವ್ರ ಹತ್ರ 100 ಕೋಟಿ ದುಡ್ಡಿದೆ. ಯಾರು ದುಡ್ಡಿದ್ದೆಲ್ಲ? ನಮ್ಮದು ನಿಮ್ಮದು ತೆರಿಗೆ ದುಡ್ಡನ್ನು ಅವರು ಲೂಟಿ ಹೊಡಿತಾ ಇದ್ದಾರೆ. ಹಾಗಾಗಿ ಓಕೆನಾ, ಓಟ್ ಹಾಕ್ಬೇಕಾದ್ರೆ ಯಾರು ಸುಧಾ ದುಡ್ಡನ್ನು ತಗೋಬೇಡಿ. ನಿಮ್ಮನ್ನು ನೀವು ಮಾರ್ಕೋಬೇಡಿ. ನಿಮ್ಮನ್ನು ನೀವು ಮಾರ್ಕೊಂಡಾಗ ಮಾತ್ರ ಓಕೆ ಯಾವುದೇನ ಕೇಳೋದಕ್ಕೂ ಹಕ್ಕಿರೋದಿಲ್ಲ. ಯಾಕಂದ್ರೆ ಅವತ್ತು ನೀವು ದುಡ್ಡು ಇಸ್ಕೊಂಡಿದ್ದೀರಲ್ವ. ಅವತ್ತು ನೀವು ದುಡ್ಡು ಇಸ್ಕೊಳ್ದೆ ಹೋಗಿದ್ರೆ ಇವತ್ತು ನೀವು ಹೋಗಿ ಕೇಳ್ಬೋದಾಯ್ತು. ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡೋದು ನಮ್ಮ ಕೈಲಿದೆ. ಬರುವಂಥ ನೆಕ್ಸ್ಟು ಎಲೆಕ್ಷನ್ಗಳಲ್ಲಿ ಓಕೆ ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡಿ. ಹೊಸ ಪಕ್ಷಗಳು ಬರ್ತಾ ಇದೆ. ನಮ್ಮ ಉಪೇಂದ್ರ ಅವ್ರದ್ದು ಅದ್ಭುತವಾದಂಥ ಸ್ಟ್ರಾಟಜಿ ಇಟ್ಕೊಂಡು ಒಂದು ಒಳ್ಳೆ ಪಕ್ಷವನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಎಲ್ಲ ಪಾರದರ್ಶಕವಾಗಿರಬೇಕು. ಓಕೆ, ಒಂದು ರೋಡ್ ಮಾಡಿಸಿದ್ರೆ ಎಷ್ಟು ದುಡ್ಡು ಖರ್ಚಾಯಿತು, ಎಷ್ಟು ದಿನದೊಳಗೆ ಆಗ್ತದೆ ಅಂತ ಭಾಳಷ್ಟು ತುಂಬ ಕ್ಲಾರಿಟಿಯಾಗಿ ಒಂದು ಪಕ್ಷನ ಕಟ್ತಾ ಇದ್ದಾರೆ. ಇಂಥ ಪಕ್ಷಗಳಿಗೆ ಓಟನ್ನು ಹಾಕಿ. ಅವಾಗ ಇಂಥ ದುರಂತರಗಳು ಖಂಡಿತವಾಗಿ ನಡೆಯೋದಿಲ್ಲ. ಇವತ್ತು ನಮ್ಮ ಬೆಂಗಳೂರಲ್ಲಿ ಎಲ್ಲೇ ಹೋದ್ರು ನೋಡಿ ಬರೀ ಕಸ. ಯಾವುದೇ ರೋಡ್ ತೆಗೆದುಕೊಳ್ಳಿ ಕಸ, ಎಲ್ಲೇ ತೆಗೆದುಕೊಳ್ಳಿ ಬರೀ ಗುಂಡಿಗಳು. ಏನು ಮಾಡ್ತಾ ಇದ್ದಾರೆ? ಏನು ಕೆಲಸ ಮಾಡ್ತಾ ಇದ್ದಾರೆ? ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗಲ್ಲ. ಆ ಎಲೆಕ್ಷನ್ ದಿನ ಮಾತ್ರ ಅವರು ಎಲ್ಲ ಕಡೆ ಬ್ಯಾನರ್ಗಳು ಫೋಟೋಸ್ಗಳು ತುಂಬಿರ್ತವೆ. ಕೆಲಸದ ಏನು ಗೊತ್ತಾಗೋದಿಲ್ಲ. ಹಾಗಾಗಿ
ಓಕೆ, ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಸುಧಾ ಓಕೆ ಈ ಹೋರಾಟಕ್ಕೆ ಕೈ ಜೋಡಿಸಿ. ಬಹಳಷ್ಟು ತಿಳಿದವರಿದ್ದೀರಾ, ಜ್ಞಾನಿಗಳಿದ್ದೀರಾ. ಓಕೆ, ಎಲ್ಲರೂ ಸುಧಾ ಕೈ ಜೋಡಿಸಿ. ಯಾಕಂದರೆ ಇವತ್ತು ಭೂಮಿ ಕಳ್ಕೊಂಡ್ರೆ ಇವತ್ತು ಎಲ್ಲ ಕಡೆ ಭೂಮಿ ಸಿಗೋದಿಲ್ಲ. ಅಷ್ಟು ಯಾರು ಸುಧಾ ಓಕೆ 5 ಕುಂಟೆ 10 ಕುಂಟೆ 1 ಎಕರೆ 2 ಎಕರೆ ಮಾಡ್ಕೊಂಡು ಯಾರು ಸುಧಾ ಭೂಮಿ ಮಾರಲ್ಲ. ಯಾಕಂದರೆ ಗೊತ್ತಾಗಿದೆ ಭೂಮಿ ಹೋದರೆ ಮತ್ತೆ ಪಡ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಅಂತ. ಸೊ ಹಾಗಾಗಿ ರೈತರು ಬೀದಿಗೆ ಬರಬಾರ್ದು. ರೈತ ಓಕೆ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡಬಾರ್ದು. ಯಾಕಂದರೆ ರೈತಿಗೆ ಬರೋದು ಸ್ಕಿಲ್ ಒಂದೇ, ರೈತರ ಕೆಲಸ ಮಾಡಬೇಕಂತ. ನಾವು ತೊಗೊಂಡೋಗಿ ಅವ್ರ ಜಮೀನೆಲ್ಲ ತಿತ್ಕೊಂಡು ಕಸ್ಕೊಂಡು ಓಕೆ ಅವ್ರ ಬೀದಿಗೆ ತರೋದು ಎಷ್ಟು ನ್ಯಾಯಬದ್ಧ? ಸೊ ಡೆವಲಪ್ಮೆಂಟ್ ಮಾಡ್ತೀನಿ ಅಂದರೆ ಭಾಳಷ್ಟು ಬೇರೆ ಬೇರೆ ಕಡೆ ಜಾಗ ಇದೆ, ಅಲ್ಲಿ ನೀವು ಡೆವಲಪ್ಮೆಂಟನ್ನು ಮಾಡಿ. ಓಕೆನಾ, ರೈತರ ಜಮೀನು ಮೇಲೆ ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ಅದ್ರ ಶಾಪ ಯಾವತ್ತಿದ್ರೂ ತಟ್ಟುತ್ತೆ. ಇದಂತೂ 100ಕ್ಕೆ 100 ಸತ್ಯ. ಇವತ್ತು ಭಾಳಷ್ಟು ಜನ ಕ್ರಿಮಿನಲ್ ಬ್ಯಾಕ್ಗ್ರೌಂಡನ್ನು ಇಟ್ಕೊಂಡಿದ್ದಾರೆ. ಓಕೆನಾ, ಒಬ್ಬೊಬ್ಬರ ಮೇಲೆ ರಾಜಕಾರಣ ವ್ಯಕ್ತಿಗಳ ಮೇಲೆ ಎಷ್ಟೊಂದು ಕೇಸ್ಗಳಿದೆ. ಓಕೆನಾ, ಬಟ್ ಆದರೆ ಆ ಶಾಪ ಯಾವತ್ತೂ ಸುಧಾ ಇವತ್ತಲ್ಲ ನಾಳೆ ತಟ್ಟುತ್ತೆ. ಓಕೆ, ಸೊ ಅದು ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ಬಟ್ ಮಾಡಿದವನಿಗಂತೂ ಆ ಶಾಪ ಅನ್ನೋದು ಅವನ ಬೆನ್ನಿಂದನೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಹೋರಾಟವನ್ನು ಪ್ರತಿಯೊಬ್ಬರು ಸುಧಾ ಕೈ ಜೋಡಿಸಿ ಉತ್ತಮವಾದಂಥ ವ್ಯಕ್ತಿಗೆ ಓಕೆ ಓಟನ್ನು ಹಾಕಿ. ಓಕೆ, ಎಲ್ಲರೂ ಒಗ್ಗಟ್ಟಲ್ಲಿ ಇದ್ದಾಗ ಮಾತ್ರ ಓಕೆ ಏನಾದ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವನದಲ್ವಾ ಬಿಡು ಅವ್ರದ್ದು ಹೋಗುತ್ತೆ ಅಂತ ಯಾರೂ ಸುಧಾ ಹೋರಾಟ ಮಾಡಲಿಲ್ಲ ಅಂದರೆ ಓಕೆ ಯಾರು ಭಾಳಷ್ಟು ಜನ ಭಾಳಷ್ಟು ಹೋರಾಟ ಮಾಡ್ತಿದ್ರು. ಚಂದ್ರಶೇಖರ್ ಅವರು ಓಕೆನಾ, ರೈತರ ಮುಖಂಡ. ಇವರು ಅವ್ರು ಎಲ್ಲಿದ್ದಾರೆ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇನ್ನು ಭಾಳಷ್ಟು ಜನ ಹೋರಾಟಗಾರರು ಇದ್ದಾರೆ, ಅವ್ರು ಯಾರು ಸುಧಾ ಕಾಣಿಸ್ತಾ ಇಲ್ಲ. ಸೊ ಖಂಡಿತವಾಗಿಯೂ ಓಕೆ ನಿಮ್ಮಲ್ಲಿ ಅಂಥ ಒಂದು ಒಳ್ಳೆ ಓಕೆ ಹೋರಾಟ ಒಂದು ಮನೋಭಾವ ಮಾಡಬೇಕಂದ್ರೆ ಈ ಬಿಡದಿ ಟೌನ್ಶಿಪ್ಪನ್ನು ಮಾಡ್ದೇ ಓಕೆ ಅದು ಪ್ರಕೃತಿಯಾಗಿ ಇರಲಿ. ಓಕೆ, ರೈತ ಬೀದಿಗೆ ಬರೋದು ಬೇಡ. ಓಕೆ, ಅದೇ ನೀವು ಮಾಡುವಂಥ ಪ್ಲ್ಯಾನ್ಗಳಿದ್ರೆ ಬೇರೆ ಜಾಗದಲ್ಲಿ ಮಾಡಿ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಸುಧಾ ನೋಡಿ, ಪ್ರತಿಯೊಬ್ಬರು ಸುಧಾ ಶೇರ್ ಮಾಡಿ. ಓಕೆ, ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿ ಇದೆ. ಓಕೆ, ಪ್ರತಿಯೊಬ್ಬರು ಸುಧಾ ಈಗ ಜಾಗೃತರಾಗ್ತಾ ಇದ್ದಾರೆ. ಈಗ ತಮಿಳ್ನಾಡಲ್ಲಿ ಆಗಿದೆ. ಓಕೆನಾ, ಬರೀ 2 ವರ್ಷಕ್ಕೆ ಓಕೆ ಅವರು ಇವತ್ತು ಓಕೆ ಸ್ಥಾಪನೆ ಮಾಡಿ CM ಸುಧಾ ಆಗಿದ್ದಾರೆ. ಮುಂದೆ ನಮ್ಮ ಕರ್ನಾಟಕದವರು ಸುಧಾ ಆಗದೆ ಆಗ್ತಾರೆ. ವಿರೋಧ ಪಕ್ಷದವರು ಇದ್ದಾರೆ. ನಿಜವಾಗ್ಲೂ ಯಾವುದೇ ಒಂದು ನಮ್ಮ ದೇಶದಲ್ಲಿ ತೆಗೆದುಕೊಂಡ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂದರೆ ನಮ್ಮ ಕರ್ನಾಟಕ ಅನಿಸುತ್ತೆ. ಎಲ್ಲರೂ ಭ್ರಷ್ಟರೇ, ಎಲ್ಲರೂ ದುಡ್ಡು ಮಾಡಿದ್ದಾರೆ. ನೀನು ನಿಂದು ಹೇಳ್ತೀಯಾ, ನಾನು ನಿಂದು ಹೇಳ್ತೀನಿ. ಓಕೆ, ನಂದೆಲ್ಲಿ ಬಯಲಾಗ್ಬಿಡುತ್ತೆ ಅಂತ ಅವ್ನು ಹೇಳಂಗೆ ಇಲ್ಲ. ಓಕೆ, ನೀವು ಕೈ ಬಾಯಿ ಚೆನ್ನಾಗಿದ್ದಾಗ ಓಕೆ ನೀವು ಯಾರಿಗೂ ಹೆದರ್ಕೊಳ್ಳೋದೇ ಬೇಕಾಗಿಲ್ಲ. ಎಲ್ಲಿ ಬೇಕಾದ್ರೂ ಓಪನ್ ಆಗಿ ಮಾತಾಡ್ಬೋದು. ಅರೆ ನಿಮ್ಮ ಕೈ ಬಾಯಿ ಚೆನ್ನಾಗಿಲ್ಲದೆ ಹೋದಾಗ ಯಾರ ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನೀನು ಮಾತಾಡ್ತೀನಿ ಅಂದರೆ ಇವ್ನು ಅಲ್ಲೇ ಓಪನ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ವಿರೋಧ ಪಕ್ಷ ಏನಿದೆ ಅದರಲ್ಲಿ ಒಬ್ಬರಿಬ್ಬರು ಬೆಳವಣಿಗೆ ಅಷ್ಟು ಮಾತ್ರ, ಒಬ್ಬರಿಬ್ಬರು ಬಿಟ್ಟರೆ ಮಿಕ್ಕಿದ್ದೆಲ್ಲರೂ ಸುಧಾ ಓಕೆ ವರ್ಸ್ಟಾಗಿದ್ದಾರೆ, ಎಲ್ಲ ಭ್ರಷ್ಟರಾಗಿದ್ದಾರೆ. ಓಕೆನಾ, ದುಡ್ಡು ಮಾಡೋದ್ರಲ್ಲಿ ಓಕೆನಾ, ಮೋಜಿ ಮಸ್ತಿ ಮಾಡೋದ್ರಲ್ಲಿ ಓಕೆನಾ, ನಂದೇ ಓಕೆ ನಾನು ಹೆಂಗಪ್ಪ ಪಾರಾಗೋದು ಅಂತ ಓಕೆ ಅದರಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ ಹೊರತು ರೈತರ ಬಗ್ಗೆ ಯಾರು ಸುಧಾ ಕಾಳಜಿ ಮಾಡೋದಲ್ಲ. ನಮ್ಮ ಹೋರಾಟವನ್ನು ನಾವೇ ಮಾಡಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟು ಓಕೆ ಏನು ಎಲೆಕ್ಷನ್ ಬರುತ್ತೆ ಉತ್ತಮವಾದಂಥ ವ್ಯಕ್ತಿನ ಆಯ್ಕೆ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಸುಧಾ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ DK ಶಿವಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಅನಂತ ನಮಸ್ಕಾರ ಹೇಳ್ತಾ, ಇದೊಂದು ಪ್ರಾಜೆಕ್ಟನ್ನು ದಯಮಾಡಿ ಕೈ ಬಿಡಿ. ಓಕೆನಾ, ರೈತರನ್ನು ಬದುಕೋಕ್ಕೆ ಬಿಡಿ. ಓಕೆ, ತಿತ್ಕೊಳ್ಳುವಂಥ ಹಕ್ಕು ನಿಮಗಿಲ್ಲ, ಅವ್ರು ಹೆಂಗೋ ಜೀವನನ ಕಟ್ಕೊಳ್ತಾರೆ. ಓಕೆ, ಇವತ್ತು ನೀವು ಭಾಳಷ್ಟು ಯೋಜನೆಗಳು ತೊಗೊಬಂದಿದ್ದೀರ, ಅನ್ನಭಾಗ್ಯ, ಅಕ್ಕಿ ಭಾಗ್ಯ ಅಂತ. ಇವೆಲ್ಲ ಭಾಗ್ಯಗಳು ಬೋಗಸ್ ಭಾಗ್ಯಗಳಾಗಿದೆ. ಓಕೆ, ಸ್ವಲ್ಪ ಜನಗಳಿಗೆ ಮಾತ್ರ ಇದು ರೀಚ್ ಆಗ್ತಾಯಿದೆ. ನೀವು ಯಾರು ಫ್ರೀ ಕೊಡಬೇಡಿ.
ಖಂಡಿತವಾಗಿಯೂ ಫ್ರೀ ಕೊಡಬೇಡಿ. ಯಾಕಂದರೆ ಇವತ್ತು ಕೂಲಿಗೆ ಅಂತ ಹೋಯ್ತು ಅಂದರೆ ಇವತ್ತು 1,000 ರೂಪಾಯಿ, 1,200 ರೂಪಾಯಿ, ಮಿನಿಮಮ್ 600-700 ರೂಪಾಯಿ ಅವ್ರು ದುಡಿಯೋಷ್ಟು ಸಾಮರ್ಥ್ಯ ಕೊಟ್ಟಿದ್ದಾರೆ. ಅವ್ರಿಗೆ ನೀವು ತುಂಬಬೇಕಾರದು ಏನು ಗೊತ್ತಾ? ಓಕೆ, ದುಡಿಯೋದನ್ನು ತುಂಬಬೇಕು, ದುಡಿದು ಬದುಕನ್ನು ಮಾಡಬೇಕಂತ ಆ ಥರ ನೀವು ಭರವಸೆನ ಕೊಡಬೇಕೆ ಹೊರತು ಈ ಬಿಟ್ಟಿ ಭಾಗ್ಯಗಳೆಲ್ಲ ಬೇಡ. ದೇವರು ದುಡಿದು ತಿಂದು ಎಲ್ಲರೂ ಸುಧಾ. ಓಕೆನಾ, ನಮ್ಮ ಸಾಮರ್ಥ್ಯದ ಮೇಲೆ ಯಾರು ಸಾಕೋದಕ್ಕಾಗೋದಿಲ್ಲ. ಓಕೆನಾ, ನೀವು ಕೂಡ 2,000 ರೂಪಾಯಿ ಓಕೆ ಬರೀ ಕರೆನ್ಸಿ ಹಾಕ್ಸ್ಬಿಟ್ರೆ ಮುಗಿದೋಗುತ್ತೆ. ಆ ಕರೆನ್ಸಿ ಮತ್ತು ಟಿವಿದು ರೀಚಾರ್ಜ್ ಮಾಡಿಸ್ಬಿಟ್ರೆ ಆ ದುಡ್ಡು ಮುಗಿದೋಗ್ಬಿಡುತ್ತೆ. ಇನ್ನು ಮಿಕ್ಕಿದ್ಕೆಲ್ಲ ನಾವೇ ದುಡಿಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬಿಟ್ಟಿ ಭಾಗ್ಯಗಳು ಬೇಡ, ಜನಗಳನ್ನ ಬದುಕೋದಕ್ಕೆ ಬಿಡಿ. ಓಕೆನಾ, ಸೊ ರೈತರನ್ನು ಬದುಕೋದಕ್ಕೆ ಬಿಡಿ. ರೈತ ಚೆನ್ನಾಗಿದ್ರೇ ದೇಶ ಚೆನ್ನಾಗಿರುತ್ತೆ. ಇವತ್ತು ಯಾವುದೋ ಒಂದು ದೇಶದಲ್ಲಿ ತಿನ್ನಕ್ಕೆ ಊಟ ಇಲ್ಲ. ಓಕೆ, ಆಫ್ರಿಕಾ ದೇಶದಲ್ಲಿ ಮಣ್ಣನ್ನು ಓಕೆ ಬಿಸ್ಕೆಟ್ ಥರ ಮಾಡಿ ಊಟನ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ತೊಗೊಂಡೋಗ್ಬೇಡಿ. ಯಾಕಂದರೆ ಅವ್ರ ಜಮೀನಿದ್ರೆ ದುಡ್ಕೊಂಡು ಅವರು ಹೊಟ್ಟೆ ತುಂಬಿಸಿ 4 ಜನಕ್ಕೂ ಸುಧಾ ಹೊಟ್ಟೆಯನ್ನು ತುಂಬಿಸ್ತಾರೆ ಅಂತ ಹೇಳ್ತಾ, ದಯಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ನನ್ನ ಕಡೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಒಂದು ಪ್ರಾಜೆಕ್ಟನ್ನು ಕೈ ಬಿಡಿ, ರೈತರನ್ನ ಬದುಕೋದಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪ್ರತಿಯೊಬ್ಬರು ಸುಧಾ ಓಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ಸುಧಾ ಮಾತಾಡಿ. ಯಾಕಂದರೆ ಯಾವುದು ಓಕೆ ಜನಗಳಿಗೆ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರು ಸುಧಾ ಮಾತಾಡಬೇಕು. ಯಾವಾಗ ಮೌನವಾಗಿರ್ತಾರೆ ಓಕೆ ಅದು ನಿಜವಾದಂಥ ಅವನು ಸೋತಿ ಸತ್ತಂಗೆ. ಮೌನ ಇದೆಯಲ್ಲ ಓಕೆ, ನೀವು ಮೌನವಾಗಿದ್ದರೆ ಮಾತಾಡಲಿಲ್ಲ ಅಂದರೆ ಸತ್ತಂಗೆ. ಪ್ರತಿಯೊಬ್ಬರು ಸುಧಾ ಕೈಯನ್ನು ಜೋಡಿಸಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೀವಿ. ಓಕೆ, ಉತ್ತಮವಾದಂಥ ಹೋರಾಟ ಮಾಡೋಣ. ಓಕೆ, ಭಾಳಷ್ಟು ಜನ ಹೋರಾಟ ಮಾಡ್ತೀನಿ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಖಂಡಿತವಾಗಿಯೂ ಬೇಡ. ಅವ್ರ ತಾಯಿ ತಂದೆನ ತೊಗೊಬರ್ತಾರೆ, ಖಂಡಿತವಾಗಿಯೂ ಬೇಡ. ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಮರ್ಯಾದೆ ಇರುತ್ತೆ. ಓಕೆನಾ, ಆ ಮರ್ಯಾದೆನ ಕೊಡ್ತಾ ಕೇಳುವಂಥ ರೀತಿಯಲ್ಲಿ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.